ಹಾಯ್, ಹಲೋ, ನಮಸ್ಕಾರ. ಟೆಕ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆ ವಿದ್ಯಾರ್ಥಿ ವೇತನ ಅಂದ್ರೆ ಸ್ಕಾಲರ್‌ಶಿಪ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ಕರ್ನಾಟಕ ಸರ್ಕಾರ ಪ್ರಿ ಮೆಟ್ರಿಕ್ ಸ್ಕಾಲರ್‌ಶಿಪ್ ಮತ್ತೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್‌ಶಿಪ್‌ನ ಬಿಟ್ಟಿದ್ದಾರೆ. ಪ್ರಿ ಮೆಟ್ರಿಕ್ ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ, ಪೋಸ್ಟ್ ಮೆಟ್ರಿಕ್ ಅಂದ್ರೆ 10ನೇ ತರಗತಿ ಆದ್ಮೇಲಿಂದ 12th, 11th ಅಂಡ್ ಪಿಯುಸಿ ಅವ್ರಿಗೆಲ್ಲ ಸ್ಕಾಲರ್‌ಶಿಪ್ ಬಿಟ್ಟಿದ್ದಾರೆ. ಸೊ ಈ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತೀನಿ. ಏನೇನ್ ಡಾಕ್ಯುಮೆಂಟ್ ಬೇಕು ಇದಕ್ಕೆ, ಮತ್ತೆ ಏನ್ ಪ್ರೊಸೀಜರ್ ಇರುತ್ತೆ ಅಪ್ಲೈ ಮಾಡಕ್ಕೆ, ಆಮೇಲೆ ಆನ್‌ಲೈನಲ್ಲಿ ಹೇಗೆ ಇದನ್ನ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೀವು ನೋಡ್ತಾ ಈ ರಾಜ್ಯ ವಿದ್ಯಾರ್ಥಿ ವೇತನದ್ದು ಗೈಡೆನ್ಸ್ ಓಪನ್ ಮಾಡ್ಕೊಂಡಿದೀನಿ. ಯಾವ ರೀತಿ ಸ್ಟೆಪ್ ಬೇಕು, ಏನೇನ್ ಡಾಕ್ಯುಮೆಂಟ್ ಬೇಕು ಅಂತ ನೀಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ತೋರಿಸ್ತೀನಿ ಬನ್ನಿ. ಮೊದ್ಲು ನೀವು ಈ ಅರ್ಜಿನ ಹಾಕೋದ್ಕೂ ಮುಂಚೆ ನಿಮ್ಮತ್ರ ಏನೇನ್ ಡೀಟೇಲ್ಸ್ ಇರ್ಬೇಕು ಅಂತ ಕೇಳಿದ್ದಾರೆ. ಫಸ್ಟು ಮಗುವಿನ ಹೆಸರಲ್ಲೇ ಆಧಾರ್ ಕಾರ್ಡ್ ಇರ್ಬೇಕು. ನೀವು ನಿಮ್ಮ ಚೈಲ್ಡಿಗೆ ಅಪ್ಲೈ ಮಾಡ್ತಿದ್ದೀರಾ ಪ್ರಿ ಮೆಟ್ರಿಕ್ ಸ್ಕಾಲರ್‌ಶಿಪ್ 1-10th ಅಂದ್ರೆ, ಅವ್ರ ಹೆಸರಲ್ಲೇ ಆಧಾರ್ ಕಾರ್ಡ್ ಇರ್ಬೇಕು ಒಂದು. ಮತ್ತೆ ಅವ್ರ ಹೆಸರಲ್ಲೇ ಅಕೌಂಟ್ ಇರ್ಬೇಕು, ಬ್ಯಾಂಕ್ ಅಕೌಂಟ್ ಇರ್ಬೇಕು. ಮೋಸ್ಟ್‌ಲಿ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ, ಅದಕ್ಕೆ ನೀವು ಆಧಾರ್‌ನ ಸೀಡಿಂಗ್ ಮಾಡಿರ್ಬೇಕು. ಆಧಾರ್‌ನ ಆ ಬ್ಯಾಂಕ್ ಅಕೌಂಟ್‌ಗೆ ಸೀಡಿಂಗ್ ಮಾಡಿರ್ಬೇಕು. ಯಾಕಂದ್ರೆ ಇದು ನೀವು ಆಧಾರ್‌ಗೆ ಯಾವ ಬ್ಯಾಂಕ್ ಸೀಡ್ ಆಗಿರುತ್ತೆ ಆ ಅಕೌಂಟ್‌ಗೆನೆ ಅಮೌಂಟ್ ಬರೋದು ಒಂದು. ನೆಕ್ಸ್ಟ್ ಅದರ ಜೊತೆಗೆ ನಿಮ್ದು ಸ್ಯಾಟ್ಸ್ ಐಡಿ, ಆಧಾರ್, ಜಾತಿ ಪ್ರಮಾಣ ಪತ್ರ ಮತ್ತೆ ಆದಾಯ ಪ್ರಮಾಣ ಪತ್ರ ಇರ್ಬೇಕು. ಸೊ ಆಧಾರ್ ಕಾರ್ಡ್ ಮ್ಯಾಂಡೇಟರಿ ಇದೆ, ಅದಿರ್ಲೇಬೇಕು. ಅದು ಕೂಡ ಮಗು ಹೆಸರಲ್ಲೇ ಇರ್ಬೇಕು. ಯಾರಿಗೆ ಅಪ್ಲೈ ಮಾಡ್ತಿದ್ದೀರಾ ಅವ್ರ ಹೆಸರಲ್ಲೇ ಇರ್ಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟು ಕೂಡ ಅವ್ರ ಹೆಸರಲ್ಲೇ ಇರ್ಬೇಕು. ಇಫ್ ಇನ್ ಕೇಸ್ ಏನಾದ್ರು ಫಿಸಿಕಲಿ ಚಾಲೆಂಜ್ಡ್ ಆಗಿದ್ರೆ UDID ಕಾರ್ಡು ಇರ್ಬೇಕು. UDID ಕಾರ್ಡ್ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದನ್ನ ನೀವು ನೋಡ್ಬೋದು. ಮತ್ತೆ ಸ್ಯಾಟ್ಸ್ ಐಡಿ. ಸೊ ಸ್ಯಾಟ್ಸ್ ಐಡಿ ಅಂದ್ರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಇದು ನೀವು ಒಂದ್ಸಲ ಸ್ಟಾರ್ಟಿಂಗ್ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಸ್ಕೂಲ್ ಅವ್ರು ಇದನ್ನ ಜನರೇಟ್ ಮಾಡಿ ಮಗು ಯಾವ ಸ್ಕೂಲಲ್ಲಿ ಓದ್ತಿದೆ ಏನು ಅಂತೆಲ್ಲ ಅಪ್ಡೇಟ್ ಮಾಡಿರ್ತಾರೆ. ಈ ಸ್ಯಾಟ್ಸ್ ಐಡಿ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಐದರ್ ನೀವು ಸ್ಕೂಲ್‌ಗೆ ಹೋಗಿ ಚೆಕ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಕ್ರೋಮಿಗ್ ಬಂದು ಸ್ಯಾಟ್ಸ್ ಐಡಿ ಅಂತ ಕೊಟ್ರೆ ನೋ ಮೈ ಸ್ಟಾಟ್ಸ್ ಐಡಿ ಅಂತ ಫಸ್ಟೇ ಬರುತ್ತೆ. ಇದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಿಂಕ್ ಇದೆ. ಈ ಲಿಂಕಿಗೆ ಹೋಗ್ಬೇಕು ನೀವು. ಸೊ ಈ ಲಿಂಕಿಗೆ ಹೋದ್ರೆ ನಿಮ್ಗೆ ಇಲ್ಲಿ ಕೆಳಗಡೆ ಇಲ್ಲಿ ನನ್ನ ಸ್ಯಾಟ್ಸ್ ಐಡಿ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದಷ್ಟು ಡೀಟೇಲ್ಸ್‌ನ ಕೇಳುತ್ತೆ ಅದು. ಆ ಡೀಟೇಲ್ಸ್‌ನ ಕೊಟ್ಟಾದ್ಮೇಲೆ ನಿಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಇವಾಗ ನಾನು ಕ್ಲಿಕ್ ಮಾಡಿದ್ರೆ ಇದು ಸರ್ವಿಸ್ ವರ್ಕ್ ಆಗ್ತಿಲ್ಲ. ಸೊ ಹಾಗಾಗಿ ಸರ್ವಿಸ್ ಅನ್‌ಅವೈಲಬಲ್ ಅಂತ ತೋರಿಸ್ತಾ ಇದೆ. ಸೊ ಇಲ್ಲ ಅಂದ್ರೆ ನೀವು ಸ್ಕೂಲ್ ಅವ್ರ ಹತ್ರನಾದ್ರು ಡೀಟೇಲ್ಸ್‌ನ ಇಸ್ಕೊಬಹುದು. ಸೊ ನೆಕ್ಸ್ಟ್ ಸ್ಟಾಟ್ಸ್ ಐಡಿ, ಆಧಾರ್, ಕ್ಯಾಸ್ಟ್ ಅಂಡ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಇರಬೇಕು. ಪ್ಲಸ್ ಎಲ್ಲಾ ಡಾಕ್ಯುಮೆಂಟು ಯಾರ್ಗೆ ಅಪ್ಲೈ ಮಾಡ್ತಿದ್ದೀರಾ ಆ ಮಗು ಹೆಸರಲ್ಲೇ ಇರ್ಬೇಕು. ಇದು ಒಂದ್ಸಲ ಬಂದ್ರೆ ನಿಮ್ಗೆ 2 ಲಾಗಿನ್ ಕೊಟ್ಟಿದ್ದಾರೆ. ಒಂದು ಪೋಸ್ಟ್ ಮೆಟ್ರಿಕ್ಕಿಗೆ, ಇದು ಪ್ರಿ ಮೆಟ್ರಿಕ್ ಲಾಗಿನ್ನು, ಇನ್ನೊಂದು ಪೋಸ್ಟ್ ಮೆಟ್ರಿಕ್ ಲಾಗಿನ್ನು. ನೀವು 10th ಇಂದ ಎಬೋವ್ ಅಪ್ಲೈ ಮಾಡ್ಬೇಕು ಅಂದ್ರೆ ಈ URL ಬಳಸ್ಬೇಕು. 10th ಇಂದ ಬಿಲೋ 1-10th ವರೆಗೆ ಈ URLನ ಬಳಸಿ ಲಾಗಿನ್ ಆಗ್ಬೇಕಾಗತ್ತೆ. ನಿಮ್ಗೊಂದ್ಸಲ ಈ URL ಓಪನ್ ಮಾಡಿದ್ರೆ ಈ ರೀತಿ ಪೇಜ್ ಬರುತ್ತೆ. ಸ್ಟೂಡೆಂಟ್ ಲಾಗಿನ್ನು, SSB ಐಡಿ ಮತ್ತೆ ಪಾಸ್ವರ್ಡ್ ಮತ್ತೆ ಕ್ಯಾಪ್ಚಾ. ಇವು 3ನು ಎಂಟರ್ ಮಾಡಿ ನೀವು ಲಾಗಿನ್ ಆಗ್ಬೇಕಾಗತ್ತೆ. ಇಫ್ ಇನ್ ಕೇಸ್ ನಿಮ್ಗೆ SSB ಐಡಿ ಗೊತ್ತಿಲ್ಲ ಅಂದ್ರೆ ನೋ ಯುವರ್ SSB ಐಡಿ ಅಂತ ಕೊಟ್ಟು ಅಲ್ಲಿ ನಿಮ್ಗೆ ಆಧಾರ್ ಕಾರ್ಡ್ ಕೇಳುತ್ತೆ. ಆಧಾರ್ ವ್ಯಾಲಿಡೇಷನ್ ಕೊಟ್ಟು ನೀವು ಆ, ಏನು SSB ಐಡಿ ತಗೋಬೇಕಾಗತ್ತೆ. SSB ಐಡಿ ತಗೊಂಡಾದ್ಮೇಲೆ ನಿಮ್ಗೆ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಹಾಕಿ ಸ್ಟೂಡೆಂಟ್ ಲಾಗಿನ್ ಎಂಟರ್ ಮಾಡಿದ್ರೆ ಒಂದ್ಸಲ ನಿಮ್ಗೆ ಲಾಗಿನ್ ಪೇಜ್ ಓಪನ್ ಮಾಡಿದ್ರೆ ಈ ರೀತಿ ಪ್ರೊಫೈಲ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ದು ವಿದ್ಯಾರ್ಥಿ ಹೆಸರು ಇರುತ್ತೆ, ಡೇಟ್, SSB ಐಡಿ ಇರುತ್ತೆ ನಿಮ್ದು. ಇಲ್ಲಿ ಫಸ್ಟ್ ಸ್ಟೆಪ್ ಬಂದು KYC ಮಾಡ್ಬೇಕಾಗತ್ತೆ. KYC ಮೇಲೆ ಕ್ಲಿಕ್ ಮಾಡಿ ನೀವು KYC ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. KYC ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಫಾರ್ KYC ಕೇಳುತ್ತೆ. KYCದು ನಿಮ್ಗೆ ಆಧಾರ್ ಪೋರ್ಟಲ್‌ಗೆ ಎನೇಬಲ್ ಆಗುತ್ತೆ ಈ ರೀತಿ. ಇಲ್ಲಿ ನಿಮ್ದು ಡಿಪಾರ್ಟ್ಮೆಂಟ್ ಪರ್ಪಸ್ ಹಾಕಿ ಆಧಾರ್ ನಂಬರ್ ಹಾಕ್ಬೇಕಾಗತ್ತೆ. ಆಧಾರ್ ನಂಬರ್ ಹಾಕಿ OTP ಜೊತೆ ಎಂಟರ್ ಮಾಡಿ ಐದರ್ ನೀವು ಫೇಸ್ ಕ್ಯಾಪ್ಚರ್ ಇಂದ ಮಾಡ್ಬೋದು, ಫಿಂಗರ್ ಪ್ರಿಂಟ್ ಇಂದ ಮಾಡ್ಬೋದು. ಆಧಾರ್‌ನ ಒಂದ್ಸಲ ವ್ಯಾಲಿಡೇಟ್ ಮಾಡ್ಬೇಕಾಗತ್ತೆ. ಒಂದ್ಸಲ ನೀವು ವ್ಯಾಲಿಡೇಟ್ ಮಾಡಾದ್ಮೇಲೆ KYC ಅಪ್ಲೈ ಆಗುತ್ತೆ. KYC ಅಪ್ಲೈ ಆದ್ಮೇಲೆ ನಿಮ್ಗೆ ಈ ರೀತಿ ಮೆಸೇಜ್ ಇಫ್ ಇನ್ ಕೇಸ್ ನೀವು ಆಲ್ರೆಡಿ ಅಕೌಂಟ್‌ನ ಕ್ರಿಯೇಟ್ ಮಾಡಿ ಅಪ್ಲೈ ಮಾಡಿದ್ರೆ
ರಿನ್ಯೂವಲ್ ಇದ್ರೆ ನೀವು ಮತ್ತೆ ಏನು ಅಪ್ಲೈ ಮಾಡೋದಿರಲ್ಲ. ಆಲ್ರೆಡಿ ನಿಮ್ದು ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗಿರೋದ್ರಿಂದ, ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕೋದ್ ಅವಶ್ಯಕತೆ ಇರಲ್ಲ. ಆಲ್ರೆಡಿ ಅದು ನಿಮ್ಗೆ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಆಗುತ್ತೆ ವೆರಿಫಿಕೇಷನ್‌ಗೆ. ಇಫ್ ಇನ್ ಕೇಸ್ ನೀವು ರಿನ್ಯೂವಲ್ ಮಾಡ್ತಿಲ್ಲ, ಹೊಸದಾಗಿ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ, ನೀವು ನೆಕ್ಸ್ಟ್ ಪ್ರೊಸೀಜರ್‌ನ ಫಾಲೋ ಮಾಡ್ಬೇಕಾಗುತ್ತೆ. ಆ ಪ್ರೊಸೀಜರಲ್ಲಿ ಈ ರೀತಿ ಡೀಟೇಲ್ಸ್ ಬರುತ್ತೆ. ಇದನ್ನ ನಾನು ಇಲ್ಲಿ ತೋರ್ಸಲ್ಲ. ಡೈರೆಕ್ಟ್ ನಿಮಗೆ ಪೋರ್ಟಲಲ್ಲೇ ತೋರಿಸ್ತೀನಿ ಲಾಗಿನ್ ಆಗಿ. ಬನ್ನಿ ಪೋರ್ಟಲ್‌ಗೆ ಹೋಗೋಣ ಇವಾಗ. ನೋಡಿ ಇವಾಗ ನಾನು ಈ ಪೋರ್ಟಲ್‌ಗೆ ಹೋಗಿದ್ದೀನಿ. ಪೋರ್ಟಲ್‌ಗೆ ಹೋಗಿ ಸ್ಟೂಡೆಂಟ್ ಲಾಗಿನ್ ಮತ್ತೆ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಮಾಡಿ ಲಾಗಿನ್ ಆಗ್ತಾ ಇದ್ದೀನಿ. ಒಂದ್ಸಲ ಲಾಗಿನ್ ಆದ್ಮೇಲೆ ನಮ್ಗೆ ಈ ರೀತಿ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಇನ್ಸ್ಟ್ರಕ್ಷನ್ಸ್‌ನ ಓಕೆ ಕೊಟ್ರೆ ನೆಕ್ಸ್ಟ್ ಈ ರೀತಿ ಅಪ್ಲೈ ಬರುತ್ತೆ. ಇಲ್ಲಿ ನಾನು ಆಲ್ರೆಡಿ ತೋರಿಸ್ದ ಹಾಗೆ ನಿಮ್ದು ವಿದ್ಯಾರ್ಥಿ ಹೆಸರು, ಡೀಟೇಲ್ಸ್ ಎಲ್ಲ ಇರುತ್ತೆ. ಅದು ಬಿಟ್ಟು ಇ-ಕೆ.ವೈ.ಸಿಗೆ ಬಂದ್ರೆ ಕ್ಲಿಕ್ ಮಾಡಿದ್ರೆ ಇ-ಕೆ.ವೈ.ಸಿಲಿ ನಮ್ದು ಯುವರ್ ಆಧಾರ್ ಇ-ಕೆ.ವೈ.ಸಿ ನೀಡ್ಸ್ ಟು ಬಿ ಡನ್ ಟು ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಫಾರ್ ಸ್ಕಾಲರ್‌ಶಿಪ್ ಅಂತ ಇದೆ. ನಾವು ಆಲ್ರೆಡಿ ಕನ್ಸೆಂಟ್ ಕೊಟ್ಟಿರೋದ್ರಿಂದ ನಮ್ದು ಫೋಟೋ ಆಲ್ರೆಡಿ ಕ್ಯಾಪ್ಚರ್ ಆಗಿದೆ ಇ-ಕೆ.ವೈ.ಸಿ. ನೆಕ್ಸ್ಟ್ ಅಪ್ಲೈ ಫಾರ್ ಪ್ರಿ ಮೆಟ್ರಿಕ್ ಸ್ಕಾಲರ್‌ಶಿಪ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮ್ಗೆ 3 ಹಂತ ಬರುತ್ತೆ. ಒಂದು ಸ್ಟೇಜ್ 1, ಸ್ಟೆಪ್ 2 ಅಂಡ್ ಸ್ಟೆಪ್ 3 ಅಂತ. ಈ ಸ್ಟೆಪ್ 1 ನಲ್ಲಿ ನೀವು ಸ್ಟಡಿ ಸರ್ಟಿಫಿಕೇಟು, ಕ್ಯಾಸ್ಟ್ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್‌ನೆಲ್ಲ ಇನ್ಫಾರ್ಮೇಷನ್ ಕೊಡ್ಬೇಕು. ಸೆಕೆಂಡ್ ಸ್ಟೆಪ್ ಅಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಏನಾದ್ರು ಇದ್ರೆ ಕೊಡ್ಬೇಕು. ಮೂರನೇ ಸ್ಟೆಪ್ ಮೂರನೇ ಸ್ಟೆಪ್ ಅಲ್ಲಿ ನಿಮ್ಗೆ ಪ್ರಿವ್ಯೂ ಅಂಡ್ ಫೈನಲ್ ಸಬ್ಮಿಟ್ ಇರುತ್ತೆ. ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಸ್ಯಾಟ್ಸ್ ಐಡಿ ಕೇಳುತ್ತೆ ಅದು. ಸ್ಯಾಟ್ಸ್ ಐಡಿ ಎಂಟರ್ ಮಾಡ್ಬೇಕಾಗತ್ತೆ. ನಿಮ್ಮದು ಏನು ಡೀಟೇಲ್ಸ್ ಬಂದಿರುತ್ತೆ ಅದು. ಇದಿಲ್ಲ ಅಂದ್ರೆ ನೀವು ಇದನ್ನ ಅಪ್ಲೈ ಮಾಡಕ್ ಆಗೋದೇ ಇಲ್ಲ. ಐದರ್ ನೀವು ಸ್ಕೂಲ್ ಹತ್ರ ತಗೊಂಡು ಆ ಇನ್ಫಾರ್ಮೇಷನ್ ತಗೋಬೇಕಾಗತ್ತೆ. ಅದನ್ನ ಅಪ್ಲೈ ಮಾಡಿ ಗೆಟ್ ಡೇಟಾ ಅಂತ ಕೊಡ್ತಿದ್ದಂಗೆನೆ ಆ ಸ್ಟೂಡೆಂಟಿಗೆ ಏನು ಆ ಸ್ಯಾಟ್ಸ್ ಐಡಿಗೆ ಏನೇನ್ ಇನ್ಫಾರ್ಮೇಷನ್ ಟ್ಯಾಗ್ ಆಗಿರುತ್ತೆ ಅಷ್ಟು ಡೀಟೇಲ್ಸ್. ಇಫ್ ಇನ್ ಕೇಸ್ ನೀವು ಸ್ಯಾಟ್ಸ್ ಐಡಿ ರಾಂಗ್ ಕೊಟ್ಟಿದ್ರೆ ಈ ರೀತಿ ಬರುತ್ತೆ ನಿಮ್ಗೆ. ಏನು ನೋ ರೆಕಾರ್ಡ್ ಫೌಂಡ್ ಅಂತ. ಅದು ಅವೈಲಬಲ್ ಇದ್ರೆ ಅಷ್ಟೇ ನೀವು ಸ್ಕಾಲರ್‌ಶಿಪ್‌ಗೆ ಅಪ್ಡೇಟ್ ಮಾಡಕ್ಕಾಗೋದು. ಸೊ ಈ ರೀತಿ ಬಂದ್ರೆ ನಿಮ್ಗೆ ರೆಕಾರ್ಡ್ ಫೌಂಡ್ ಇಲ್ಲ ಅಂತ ನೀವು ಸ್ಟೂಡೆಂಟ್ಸ್ ಹತ್ರ ಹೋಗಿ ಸ್ಯಾಟ್ಸ್ ಡೇಟಾಬೇಸಲ್ಲಿ ಡೀಟೇಲ್ಸ್‌ನೆಲ್ಲ ಸಬ್ಮಿಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಪೇರೆಂಟ್ಸ್ ಆಕ್ಯುಪೇಷನ್ ಡೀಟೇಲ್ಸ್ ಹಾಕ್ಬೇಕಾಗತ್ತೆ. ಪೇರೆಂಟ್ಸ್ ಏನ್ ಕೆಲಸ ಮಾಡ್ತಿದ್ದಾರೆ, ಏನ್ ಆಕ್ಯುಪೇಷನ್ ಅದ್ರ ಮೇಲೆ ಆ ಡೀಟೇಲ್ಸ್ ಹಾಕಿ ಯೆಸ್ ಆರ್ ನೋ ಅಂತ ಕೊಟ್ಟು, ಯೆಸ್ ಇದ್ರೆ ಅವ್ರದ್ದು ಡಾಕ್ಯುಮೆಂಟ್‌ನೆಲ್ಲ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ಆಪ್ಷನ್ ಇರೋದು 200 ಕೆಬಿಯಷ್ಟು ಏನೋ ಸೈಜ್ ಇರ್ಬೇಕು. ಅದ್ರ ಮೇಲಿದ್ರೆ ಅದು ಅಕ್ಸೆಪ್ಟ್ ಮಾಡಲ್ಲ. So ಈ ರೀತಿ ಬರುತ್ತೆ. ಈ ರೀತಿ ಡಾಕ್ಯುಮೆಂಟ್‌ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಒಂದ್ಸಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ಕೇಳುತ್ತೆ. ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ಅಲ್ಲಿ ನೀವು ಎಸ್ ಅಂತ ಕೊಟ್ಟು ರಿಲಿಜಿಯನ್ ಸೆಲೆಕ್ಟ್ ಮಾಡಿ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್‌ನ ಹಾಕಿದ್ಮೇಲೆ ಚೆಕ್ ಅಂತ ಕೊಟ್ರೆ ಅದು ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಏನ್ ಡೀಟೇಲ್ಸ್ ಇದೆ, ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಏನ್ ಡೀಟೇಲ್ಸ್ ಇದೆ ಅಷ್ಟನ್ನು ಕೂಡ ರಿಟ್ರೀವ್ ಮಾಡಿ ನಿಮ್ಗೆ ಏನ್ ಡೀಟೇಲ್ಸ್ ಇದೆ ಅಷ್ಟು ಇಲ್ಲಿ ಪಾಪ್ಯುಲೇಟ್ ಆಗುತ್ತೆ. ನಿಮ್ದು ಇನ್ಕಮ್ ಏನು, ಕ್ಯಾಸ್ಟ್ ಏನು, ಏನು ಎಷ್ಟು ಇನ್ಕಮ್ ಹೊಂದಿದ್ದೀರಾ, ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಎಲ್ಲಾ ಡೀಟೇಲ್ಸ್‌ನು ಪಾಪ್ಯುಲೇಟ್ ಆಗುತ್ತೆ. ಒಂದ್ಸಲ ಅದ್ ಪಾಪ್ಯುಲೇಟ್ ಆದ್ಮೇಲೆ ನೆಕ್ಸ್ಟ್ ನೀವು ಬಂದು ಸಬ್ಮಿಟ್ ಮಾಡ್ಬೇಕು. ಇಫ್ ಇನ್ ಕೇಸ್ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನೋ ಅಂತ ಕೊಟ್ಟು ಏನು ಕ್ಯಾಸ್ಟ್ ಡೀಟೇಲ್ಸ್‌ನ ಅಪ್ಲೈ ಮಾಡೇನೆ ಇದನ್ನ ಹಾಕ್ಬೇಕಾಗತ್ತೆ ಒಂದು. ಕ್ಯಾಸ್ಟ್ ಸರ್ಟಿಫಿಕೇಟ್ ಆದ್ಮೇಲೆ ಡಿಸೆಬಿಲಿಟಿ ಇನ್ಫಾರ್ಮೇಷನ್‌ನ ಸಬ್ಮಿಟ್ ಮಾಡ್ಬೇಕು ನೀವು. ಪರ್ಸನ್ ವಿತ್ ಡಿಸೆಬಿಲಿಟಿ ಇದ್ರೆ ಯೆಸ್ ಅಂತ ಕೊಡ್ಬೇಕು. ಇಲ್ಲಾಂದ್ರೆ ನೋ ಕೊಡ್ಬೇಕು. ಇಫ್ ಇನ್ ಕೇಸ್ ಯೆಸ್ ಅಂತ ಏನಾರ ಕೊಟ್ರೆ ನೀವು ಇಲ್ಲಿ ಹೇಳಿರೋ ಪ್ರಕಾರ ಯುಡಿಐಡಿ ನಂಬರ್ ಮ್ಯಾಂಡೇಟರಿ ಆಗುತ್ತೆ. ನೀವು ಯುಡಿಐಡಿ ನಂಬರ್‌ನ ಹಾಕಿ ಅದ್ರ ಡೀಟೇಲ್ಸ್‌ನೆಲ್ಲ ಗೆಟ್ ಡೇಟಾ ತಗೊಂಡ್ರೆ ಆ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಅದ್ರ ಪ್ರಕಾರ ಡೀಟೇಲ್ಸ್ ಹಾಕಿ ಸೇವ್ ಅಂಡ್ ಪ್ರೊಸೀಡ್ ಅಂತ ಕೊಡ್ಬೇಕು. ಒಂದ್ಸಲ ನೀವು ಸೇವ್ ಅಂಡ್ ಪ್ರೊಸೀಡ್ ಅಂತ ಕೊಟ್ಮೇಲೆ ನೇಮ್ ಆಸ್ ಇನ್ ಯುಡಿಐಡಿ ನೀವು ಪ್ರೊವೈಡ್ ಮಾಡಿರೋದು, ಆಧಾರಲ್ಲಿರೋದು 2 ಸೇಮ್ ಇದೆಯಾ ಅಂತ ಇಲ್ಲಿ ತೋರಿಸುತ್ತೆ. ಆ ನೇಮ್ 2 ತೋರ್ಸಿದ್ಮೇಲೆ ಅವೆರಡು ಸೇಮ್ ಇದ್ರೆ ನೀವು ಓಕೆ ಕೊಟ್ಟು ನೆಕ್ಸ್ಟ್ ಪ್ರೊಸೀಜರ್‌ಗೆ ಹೋಗ್ಬೇಕು. ಒಂದ್ಸಲ ಆ ಡೀಟೇಲ್ಸ್ ಎಲ್ಲ ಕೊಟ್ಟಾದ್ಮೇಲೆ ಪರ್ಸನಲ್ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ನೀವೇನ್ ಅಪ್ಡೇಟ್ ಮಾಡಿದ್ದೀರಾ, ನಿಮ್ದು ಇಮೇಲ್ ಏನು, ಡಿಸ್ಟ್ರಿಕ್ಟ್ ಏನು. ಇಲ್ಲಿ ನಿಮ್ಗೆ ಎಡಿಟ್ ಮಾಡಕ್ ಬರೋದು ಅಡ್ರೆಸ್ ಡೀಟೇಲ್ಸ್ ಅಷ್ಟೇ ಎಡಿಟ್ ಮಾಡಕ್ ಬರುತ್ತೆ. ಮತ್ತೆ ನಿಮ್ದು ಮೊಬೈಲ್ ನಂಬರ್ ಎಲ್ಲ ಏನ್ ಟ್ಯಾಗ್ ಆಗಿರುತ್ತೆ ಆ ಡೀಟೇಲ್ಸ್‌ನೆಲ್ಲ ಎಡಿಟ್ ಮಾಡ್ಬೋದು. ನೇಮ್‌ನ ಎಡಿಟ್ ಮಾಡಕ್ ಬಿಡಲ್ಲ ಅದು. ಸೊ ಆ ಡೀಟೇಲ್ಸ್ ಅಷ್ಟನ್ನು ಕೂಡ ನೀವು ಎಡಿಟ್ ಮಾಡಿ ಸಬ್ಮಿಟ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ 2ಗೆ ಹೋಗ್ಬೇಕಾಗುತ್ತೆ. ಹಾಸ್ಟೆಲ್ ಡೀಟೇಲ್ಸ್. ನೀವು ಹಾಸ್ಟೆಲ್ ಡೀಟೇಲ್ಸ್ ಏನಿರುತ್ತೆ ಅದನ್ನ ಕೊಟ್ಟು ಸಬ್ಮಿಟ್ ಮಾಡ್ಬೇಕು. ಫೈನಲ್ ಸ್ಟೆಪ್ ಅಲ್ಲಿ ನೀವು ಪ್ರಿವ್ಯೂ ಅಂಡ್ ಫೈನಲ್ ಸ್ಟೆಪ್ ಅಲ್ಲಿ ಪ್ರಿವ್ಯೂ ಬಂದು ಹೇಗೆ ಸಬ್ಮಿಟ್ ಮಾಡ್ಬೇಕು ಅಂತ ಆಪ್ಷನ್ ತೋರಿಸುತ್ತೆ ನಿಮ್ಗೆ. ಫೈನಲ್ ಸ್ಟೆಪ್ ಅಲ್ಲಿ ಈ ರೀತಿ ಆಪ್ಷನ್ ಬರುತ್ತೆ ನಿಮ್ಗೆ. ಅಂದ್ರೆ ನಿಮ್ದು ಡಾಕ್ಯುಮೆಂಟ್ ಏನೇನ್ ಸಬ್ಮಿಟ್ ಆಗಿದೆ, ಏನೇನ್ ಡೀಟೇಲ್ಸು ಅಷ್ಟು ಡೀಟೇಲ್ಸ್‌ನೆಲ್ಲ ತೆಗೆದು ಫೈನಲ್ ಸಬ್ಮಿಟ್ ಮಾಡ್ಬಿಟ್ಟು ಡಿಕ್ಲರೇಷನ್ ಹಾಕಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಈ ಡಿಕ್ಲರೇಷನ್ ಹಾಕಿ ನೀವು ಸಬ್ಮಿಟ್ ಮಾಡ್ಬೇಕಿಲ್ಲಿ. ಸಬ್ಮಿಟ್ ಮಾಡಾದ್ಮೇಲೆ
ಆ ಡೀಟೇಲ್ಸ್ ಡಿಪಾರ್ಟ್ಮೆಂಟ್ ಆಫ್ ವೆಲ್ಫೇರ್ ಯಾರು ಸ್ಕಾಲರ್‌ಶಿಪ್‌ನ ಕೊಡ್ತಾ ಇರಲ್ಲ ಅವ್ರಿಗೆ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಆಗುತ್ತೆ. ಅವರು ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಷನ್ ಮಾಡಿ ನಿಮ್ಗೆ ಏನು ಎಷ್ಟು ಸ್ಕಾಲರ್‌ಶಿಪ್ಪು ಏನು ಅನ್ನೋದನ್ನೆಲ್ಲ ತಿಳಿಸ್ತಾರೆ. ಸೊ ಇದು ಪ್ರಿ ಮೆಟ್ರಿಕ್ಕು. ಇದೇ ರೀತಿ ಪೋಸ್ಟ್ ಮೆಟ್ರಿಕ್ಕು ಇರುತ್ತೆ. ನಿಮ್ ಪೋಸ್ಟ್ ಮೆಟ್ರಿಕ್ಕು ಕೂಡ ಇದೇ ರೀತಿ ಇದೇ ಪೋರ್ಟಲಲ್ಲೇ ಅಪ್ಲೈ ಮಾಡೋದಿರುತ್ತೆ. ಯು-ಆರ್-ಎಲ್ ಅಷ್ಟೇ ಚೇಂಜ್ ಇರುತ್ತೆ. 2 ಯು-ಆರ್-ಎಲ್ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ. ನೀವದನ್ನ ನೋಡ್ಬೋದು. ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಆಧಾರ್ ಕಾರ್ಡ್ ನಂಬರು ಬ್ಯಾಂಕ್ ಅಕೌಂಟ್‌ಗೆ ಸೀಡ್ ಆಗಿರ್ಬೇಕು. ಅದು ಯಾರು ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅವ್ರ ಹೆಸರಲ್ಲೇ ಇರ್ಬೇಕು. ಅವ್ರ ಪೇರೆಂಟ್ಸ್ ಎಲ್ಲ ಹೆಸರಲ್ಲಿದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ. ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.